ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಲಾಟ್ರಿ ಹೊಡಿತಾ ಇದೆ. 35% ಪಾಸಿಂಗ್ ಮಾರ್ಕ್ಸ್ ಇತ್ತಲ್ಲ, ಅದನ್ನ 33% ಮಾಡ್ತಾ ಇದೆ. ಯಾಕೆ ಈ ರೀತಿ ವಿಚಾರ ಮಾಡ್ತಾರೆ ಸರ್ಕಾರದವರು? ಇದರ ಹಿಂದಿರುವಂತ ಲೆಕ್ಕಾಚಾರ ಏನು? ಇದು ನಿಜವಾದ ಕ್ವಾಲಿಟಿ ಎಜುಕೇಶನ್. ಎಷ್ಟು ಮಾರ್ಕ್ಸ್ ತೆಗೆದ್ರೇನಂತೆ ಸರ್ಕಾರ ಪಾಸ್ ಮಾಡುತ್ತೆ. ನೀವು 35 ನ 33 ತಂದು ಇಳಿಸಿದ್ರೆ ಇನ್ನೂ ವಿದ್ಯಾರ್ಥಿಗಳು ಸೋಮಾರಿಗಳಾಗೋದಿಲ್ವಾ? ಮಧು ಬಂಗಾರಪ್ಪ ತಲೆಯಲ್ಲಿ ಬಂತೋ ಯಾರ ತಲೆಯಲ್ಲಿ ಬಂತೋ ಗೊತ್ತಿಲ್ಲ. ಗೌರ್ಮೆಂಟ್ ಅವರು ಅವರ ವ್ಯಾಲ್ಯೂಯೇಷನ್ ಮಾಡಿದ್ರೆ ಅವ್ರ ಕೆಲಸದಲ್ಲಿ 30% ತಗೊಂಡ್ಬಿಡಲ್ಲ. ವಿದ್ಯಾರ್ಥಿಗಳನ್ನು ಅದೇ ಸ್ಥಿತಿಗೆ ತರ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಲಾಟ್ರಿ ಹೊಡಿತಾ ಇದೆ. ಲಕ್ ಅಂತ ಹೇಳ್ಬೋದು. ಅದು ಲಕ್ಕೋ ಅವರ ಜೀವನದ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ. ಸರ್ಕಾರ ಏನೋ ಸಾಕ್ಷರತಾ ಸುಧಾರಣೆ ಅನ್ನುವಂಥ ಏನೋ ಲೆಕ್ಕಾಚಾರದಲ್ಲಿ ಏನು ಮಾಡೋಕೆ ಹೊರಟಿದೆ ಅಂದರೆ 35% ಪಾಸಿಂಗ್ ಮಾರ್ಕ್ಸ್ ಇತ್ತಲ್ಲ, ಅದನ್ನು 33% ಮಾಡ್ತಾ ಇದೆ. ಇನ್ನು 206 ಅಂಕಗಳು ಬಂದರೆ ನೀವು ಪಾಸ್. ಇದು ಗುಡ್ಡೋ ಬ್ಯಾಡೋ ಇದನ್ನು ವಿಚಾರ ಮಾಡೋಣ. ಇದರ ಜೊತೆಗೊಂದಷ್ಟು ಸೂಕ್ಷ್ಮಗಳನ್ನು ಚರ್ಚೆ ಮಾಡಬೇಕು. ಯಾಕಂದರೆ ಇದು ಒಳ್ಳೆಯದ ಕೆಟ್ಟದ್ದು ಅನ್ನೋದು ಗೊತ್ತಾಗೋದಿಲ್ಲ. ಪೋಷಕರು ಇದು ಬೇಕು ಅಂತಾರೆ, ಬೇಡ ಅಂತಾರೆ. ಜೊತೆಗೆ ಒಂದಷ್ಟು ವಿಷಯಗಳು ಇದರ ಹಿಂದೆ ಇದೆ. ಯಾಕೆ ಈ ರೀತಿ ವಿಚಾರ ಮಾಡ್ತಾರೆ ಸರ್ಕಾರದವರು? ಇದರ ಹಿಂದಿರುವಂಥ ಲೆಕ್ಕಾಚಾರ ಏನು? ಅಂದರೆ ರಿಸಲ್ಟನ್ನು ಹೆಚ್ಚಿಸೋದಾ ಇವ್ರ ಲೆಕ್ಕಾಚಾರ? ಹಾಗಾದರೆ 35% 33ಕ್ಕೆ ತಂದುಬಿಟ್ರೆ, ಹೆಚ್ಚಿನ ಮಕ್ಕಳು ಪಾಸ್ ಅಂತ ಬಂದ್ಬಿಟ್ರೆ ಸರ್ಕಾರದ ಏನೋ ಕಿರೀಟಕ್ಕೊಂದು ಗರಿನ ಅದು? ಇದು ನಿಜವಾದ ಕ್ವಾಲಿಟಿ ಎಜುಕೇಷನ್ನ? ಅಸಲಿಗೆ ಆಗಬೇಕಾಗಿದ್ದೇನು? ಇದು ಸರ್ಕಾರ ವಿಚಾರ ಮಾಡ್ತಾ ಇರೋದು ರಿಸಲ್ಟನ್ನು ಹೆಚ್ಚಿಸಬೇಕು, ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗಬೇಕು. ಇದರ ಜೊತೆಗೆ ಇವರಿಗೆ ಆತ್ಮಹತ್ಯೆ ಮಾಡ್ಕೋತಾರೆ ವಿದ್ಯಾರ್ಥಿಗಳು, ಅದನ್ನು ಕಡಿಮೆ ಮಾಡಬೇಕು ಅಂತ ಇರ್ಬೋದೇನೋ ಗೊತ್ತಿಲ್ಲ. ಆದರೆ ಈ 35% ಏನು ಪಾಸಿಂಗ್ ಪರ್ಸೆಂಟೇಜೇ ಇದು ಕಡಿಮೆ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಇವತ್ತಿನ ಶಾಲೆಗಳಲ್ಲಿ ವಿದ್ಯಾರ್ಥಿಗಳೆಲ್ಲ 90+ ತೆಗಿತಾ ಇದ್ದಾರೆ. ಪ್ರತಿ ಪೋಷಕರು ಕೂಡ ತಮ್ಮ ಮಕ್ಕಳ ಅಂಕಗಳ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸ್ತಾರೆ. ಒಂದು ಸಾಮಾನ್ಯ ಶಿಕ್ಷಕರು ಕಡಿಮೆ ಇರುವಂಥ ಶಾಲೆಗಳಲ್ಲಿ ಕೂಡ, ಸರ್ಕಾರಿ ಶಾಲೆಗಳಲ್ಲಿ ಕೂಡ ಮಕ್ಕಳು 60-70% ತೆಗಿತಾ ಇದ್ದಾರೆ. ಯಾಕಂದರೆ ಮಕ್ಕಳಿಗೆ ಓದೋದಕ್ಕೆ ಅಷ್ಟು ಎಲ್ಲ ವ್ಯವಸ್ಥೆಗಳು ಸಿಗ್ತಾ ಇದೆ. ಮೊದಲಿನ ಥರ ಓದೋದಕ್ಕೆ ಮನೆಯಲ್ಲಿ ವಿದ್ಯುತ್ ಇಲ್ಲ, ಕರೆಂಟ್ ಇಲ್ಲದೆ ಇರುವಂಥ ಪರಿಸ್ಥಿತಿ ಇಲ್ಲ, ಪುಸ್ತಕಗಳು ಸಿಗದೇ ಇರುವಂಥ ಪರಿಸ್ಥಿತಿ, ಇಲ್ಲಾಂದರೆ ಶಿಕ್ಷಕರು ಇಲ್ಲದೆ ಇರುವಂಥ ಪರಿಸ್ಥಿತಿ ಕಡಿಮೆ ಆಗಿದೆ. ಈಗ ಕಾಂಪಿಟೇಟಿವ್ ದುನಿಯಾದಲ್ಲಿರುವಂಥ ವಿದ್ಯಾರ್ಥಿಗಳು ಎಲ್ಲರೂ 90+ ತೆಗಿಬೇಕು ಅಂತ ಇದ್ದಾರೆ. ಇವಾಗ ರಾಜ್ಯದಲ್ಲಿ SSLC PUC ರಿಸಲ್ಟ್ ಬಂದಾಗ ಔಟ್ ಆಫ್ ಔಟ್ ಅಂದರೆ 625ಕ್ಕೆ 625, 600ಕ್ಕೆ 600 ತೆಗೆದಂಥ ವಿದ್ಯಾರ್ಥಿಗಳು ಒಬ್ಬಿಬ್ರಲ್ಲ 5-10 ಜನ ವಿದ್ಯಾರ್ಥಿಗಳು ಸಿಗ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 100ಕ್ಕೆ 100 ತೆಗಿಯೋರು ಒಬ್ರು ಇಬ್ರು ಇರ್ತಾ ಇದ್ರು. ಈಗ 5-10 ಜನ ಸಿಗ್ತಾ ಇದ್ದಾರೆ. 99 ತೆಗಿಯುವಂಥ ಒಂದು 25-30 ಜನ ಇದ್ದಾರೆ. 50 ಜನ ಸಿಗ್ತಾ ಇದ್ದಾರೆ. ನೀವು 98, 96, 97 ಅಂತೂ ಸಾವಿರಾರು ವಿದ್ಯಾರ್ಥಿಗಳು ತೆಗಿತಾರೆ. ಇಷ್ಟು ಕಾಂಪಿಟೇಟಿವ್ ಆಗಿರುವಂತಹ ಇವತ್ತಿನ ಎಜುಕೇಷನ್ನಲ್ಲಿ ಪಾಸಿಂಗ್ ಮಾರ್ಕ್ಸ್ನ 35ಇಂದ 33ಗೆ ಇಡಬೇಕಾಗಿತ್ತಾ? ಇದು ಕಾಂಪಿಟೇಟಿವ್ ಆಗಿರುವಂಥವ್ರ ಆ ಒಂದು ಅವರಲ್ಲಿರುವಂಥ ಉತ್ಸಾಹನೇ ಕುಗ್ಸೋದಿಲ್ವಾ? ಹೆಂಗೋ ಪಾಸ್ ಆಗ್ತೀವಿ ಬಿಡು, ಎಷ್ಟು ಮಾರ್ಕ್ಸ್ ತೆಗೆದ್ರೇನಂತೆ ಸರ್ಕಾರ ನಮ್ಮನ್ನು ಪಾಸ್ ಮಾಡುತ್ತೆ ಬಿಡು, ಪಾಸಿಂಗ್ ಮಾರ್ಕ್ಸ್ನ ಇನ್ನೂ ಕಡಿಮೆ ಮಾಡಿಬಿಡಿ, ಅತ್ಲಾಗ 20 ಮಾಡಿ, ರಿಸಲ್ಟು 95% ಬಂದ್ಬಿಡುತ್ತೆ. ಅಂದರೆ ಸರ್ಕಾರಕ್ಕೆ ಒಂದು ಅವರ ಆಲೋಚನೆ ಎಷ್ಟರ ಮಟ್ಟಿಗೆ ಅಂದರೆ ಕಡಿಮೆ ಆಗೋಗ್ಬಿಟ್ಟಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಂದರೆ ಪಾಸಿಂಗ್ ಪರ್ಸೆಂಟೇಜ್ನ ಜಾಸ್ತಿ ಮಾಡಿದ್ದಿದ್ರೆ ಇನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಓದಿಗೆ ಹೆಚ್ಚಿನ ಉತ್ತೇಜನ ಸಿಗ್ತಾ ಇತ್ತು. 40% ಮಾರ್ಕ್ಸ್ ತೆಗೆದ್ರೆ ಮಾತ್ರ ಪಾಸ್ ಅಂದರೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ರು, ವಿದ್ಯಾರ್ಥಿಗಳು ಮತ್ತಷ್ಟು ಓದೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ನೀವು 35ನ 33ಗೆ ತಂದು ಇಳಿಸಿದ್ರೆ ಇನ್ನೂ ವಿದ್ಯಾರ್ಥಿಗಳು ಸೋಮಾರಿಗಳಾಗೋದಿಲ್ವಾ? ಪಾಸ್ ಆಗ್ತಾ ಇರೋ ವಿದ್ಯಾರ್ಥಿಗಳನ್ನ ನೀವು ಕಷ್ಟಪಡಬೇಡಿ, ಈಸಿಯಾಗಿ ನಾವೇ ಪಾಸ್ ಮಾಡ್ತೀವಿ, ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ. 2 ವರ್ಷಗಳ ಹಿಂದೆ ಇದೇ ಆಗಿತ್ತು. ಎಲ್ಲ ಎಕ್ಸಾಮಿನೇಷನ್ ಹಾಲ್ಗಳಲ್ಲಿ CCTV ಇಟ್ಬಿಟ್ಟು ಪರ್ಸೆಂಟೇಜ್ ಕಡಿಮೆ ಆಗೋಯ್ತು. ಯಾಕೆಂದರೆ ಕಾಪಿ ಹೊಡಿಯೋದು ಕಡಿಮೆ ಆಗೋಯ್ತು. ಅಲ್ಲಿ ನೋಡಿದರೆ ಪರ್ಸೆಂಟೇಜು 50-52% ಪಾಸ್ ಆಗೋ ಪರಿಸ್ಥಿತಿಗೆ ಬಂದಿತ್ತು. ಅದಾದಮೇಲೆ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟು ಅದನ್ನು ಮತ್ತೆ 70%ಗೆ ತಂದಿದ್ದಾಯಿತು. ಅಂದರೆ ಒಂದಷ್ಟು ಸಾವಿರ ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋ ಪರಿಸ್ಥಿತಿ ಬಂತು. ಅಂದರೆ ಇಡೀ ಸ್ಟೇಟ್ನ ರಿಸಲ್ಟ್ ಇಷ್ಟು ಡೌನ್ ಆಗಿಬಿಡುತ್ತಾ ಅಂತೇಳಿ ಇದನ್ನು ಶಿಕ್ಷಣ ತಜ್ಞರು ಹೇಳ್ತಾ ಇದ್ದಾರೆ. ಸರ್ಕಾರಗಳು ತಮ್ಮ ಮನಸ್ಸಿಗೆ ಬಂದ ಹಾಗೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ. ಒಂದು ಕಡೆ ಶಿಕ್ಷಕರು ಕಡಿಮೆ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಬಹಳ ದೊಡ್ಡದಾಗಿದೆ. ರಾಜ್ಯಾದ್ಯಂತ
ಸರ್ಕಾರಿ ಶಾಲೆಗಳೇ ಮುಚ್ಚೋಗ್ತಾ ಇದ್ದಾವೆ, ಕೊಠಡಿಗಳಿಲ್ಲ, ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ಶಿಕ್ಷಕರಿಗೆ ಸರಿಯಾದಂತಹ ತಯಾರಿಗಳಿಲ್ಲ. ಇದೆಲ್ಲದರ ನಡುವೆ ನೀವು ಪಾಸಿಂಗ್ ಪರ್ಸೆಂಟೇಜನ್ನು 35ರಿಂದ 33ಕ್ಕೆ ಇಳಿಸೋದ್ರಿಂದ ಅದು ಯಾವ ಸಾಧನೆ ಮಾಡ್ತಿರೋ ಗೊತ್ತಿಲ್ಲ. ಅಂದರೆ ಹೆಚ್ಚು ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾರೆ, 33ಕ್ಕೆ ಪಾಸ್ ಆಗ್ಬಿಟ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಕಡಿಮೆ ಆಗ್ತಾರೆ, ಯಾಕಂದರೆ ಹೆಚ್ಚಿನವ್ರು ಪಾಸ್ ಆಗ್ತಾರಲ್ಲ ಅಂತನೋ. ಹಂಗೆ ಮಾಡೋದಾದ್ರೆ ನೀವು 25ಕ್ಕೆ ತಂದು ಇಳಿಸಿ, 20ಕ್ಕೆ ತಂದು ಇಳಿಸಿ, ಅದನ್ನೇ ಪಾಸಿಂಗ್ ಅಂತ ಮಾಡ್ಕೊಳ್ಳಿ. ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಎಲ್ಲರೂ ಪಾಸ್ ಅಂತ ಮಾಡಿಬಿಟ್ರೆ ಆತ್ಮಹತ್ಯೆನೇ ಆಗಲ್ವಲ್ಲ. ಬಟ್ ಕ್ವಾಲಿಟಿ ಏನು ನೋಡ್ತಾ ಇದ್ದೀರಾ ನೀವು? ಕ್ವಾಲಿಟಿ ಆಫ್ ಪ್ರೊಡಕ್ಟಿವಿಟಿ ಎಲ್ಲಿ ತರ್ತೀರಾ? ಈಗ 20-30% ಪಾಸಾಗಿ ಹೋದಂಥ ವ್ಯಕ್ತಿ ಅವನ್ನ ಏನು ನಾಲೆಡ್ಜ್ ಇರ್ಬೋದು, ಅವನಲ್ಲಿ ಏನು ಸ್ಕಿಲ್ ಇರ್ಬೋದು, ಅವನು ಏನು ಕಲ್ತಿರ್ಬೋದು, ಈ ಸಮಾಜಕ್ಕೆ ಬರುವಂಥ ಒಂದು ಏನು ಯೂತ್ ಅವನು ಏನಾದರೂ ಪ್ರೊಡಕ್ಟಿವಿಟಿ ಬೇಕು ಅಂದರೆ ಅವನು ತಗೊಂಡಂಥ 30%, 33% ಅವ್ನು ಏನು ಕ್ವಾಲಿಟಿ ಆಫ್ ವರ್ಕ್ ಕೊಡೋಕ್ಕೆ ಸಾಧ್ಯ, ಅವನಲ್ಲಿ ನಾಲೆಡ್ಜ್ ಏನು ಇರೋದಕ್ಕೆ ಸಾಧ್ಯ. ಸೊ ಈ ರೀತಿಯ ನಿರ್ಧಾರಗಳು ಏನು ಕುಸಿತಾ ಇರುವಂಥ ಗುಣಮಟ್ಟನ ತೋರಿಸ್ತವೆ. ಕುಸಿತಾ ಇರುವಂಥ ಗುಣಮಟ್ಟ ವಿದ್ಯಾರ್ಥಿಗಳದ್ದಲ್ಲ. ವಿದ್ಯಾರ್ಥಿಗಳು ಇನ್ನೂ ಕಾಂಪಿಟೇಟಿವ್ ಆಗ್ತಾ ಇದ್ದಾರೆ, ಪೋಷಕರು ತುಂಬ ಕಾನ್ಷಿಯಸ್ ಆಗಿದ್ದಾರೆ ಮಕ್ಕಳನ್ನ ಓದಿಸೋ ಬಗ್ಗೆ. ಆದರೆ ಶಿಕ್ಷಕರು ಏನು ಎಫರ್ಟ್ ಹಾಕೋದನ್ನು ಈ ಶಿಕ್ಷಣ ಇಲಾಖೆನೇ ಎಲ್ಲೋ ಕುಗ್ಗಿಸ್ತಾ ಇದೆ. ಶಿಕ್ಷಕರು ತಮ್ಮ ಮಕ್ಕಳನ್ನ ಮತ್ತಷ್ಟು ಚೆನ್ನಾಗಿ ಓದಿಸ್ಬೇಕು, ತಮ್ಮ ಶಾಲೆಯಲ್ಲಿ ಇನ್ನೂ ಹೆಚ್ಚಿನ ರಿಸಲ್ಟ್ ತರಬೇಕು ಅಂತ ಇದ್ದರೆ 33%ಗೆ ಪಾಸ್ ಅಂತ ಮಾಡಿಬಿಟ್ಟು ಆದಷ್ಟು ಏನು ಮೈಗಳತನ ಇರುವಂಥ ಸೋಂಬೇರಿಗಳಾಗಿರುವಂಥ ವಿದ್ಯಾರ್ಥಿಗಳನ್ನು ಮತ್ತಷ್ಟು ಸೋಂಬೇರಿಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆಯಾ ಸರ್ಕಾರ? ಈ ರೀತಿ ಚರ್ಚೆಗಳಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಇದೆಲ್ಲ ಶಿಕ್ಷಣನೇ ಅಲ್ಲ ಅಪ್ಪ. ಶಿಕ್ಷಣ ಅಂತ ಹೇಳಿದರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಇರಬೇಕು, ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇರಬೇಕು. ಸ್ಕಿಲ್ ಬೇಸ್ಡು ವ್ಯಾಲ್ಯೂ ಬೇಸ್ಡ್ ಇಲ್ಲದೆ ಇರುವಂಥ ಈ ನಾಲೆಡ್ಜ್ ಬೇಸ್ಡ್ ಎಜುಕೇಷನ್ ತಗೊಂಡು ನಾವು ಕಾಂಪಿಟೇಟಿವ್ ದುನಿಯಾದಲ್ಲಿ ನಾವು ಏನು ಮಾಡೋದಕ್ಕೆ ಸಾಧ್ಯ ಅನ್ನೋಂಥ ಚರ್ಚೆಗಳಿದೆ. ಈ ಮೆಕಾಲೆ ಶಿಕ್ಷಣನೇ ಬೇಡ ಅನ್ನೋಂಥದ್ದಿದೆ. ಏನು ಹಿಂದಿನ ರೀತಿಯ ಗುರುಕುಲ ಶಿಕ್ಷಣ ಬರಬೇಕು ಅನ್ನೋಂಥದ್ದಿದೆ, ಪ್ರಾಕ್ಟಿಕಲ್ ಎಜುಕೇಷನ್ ಬೇಕು ಅನ್ನೋಂಥದ್ದಿದೆ. ಇವೆಲ್ಲ ಇರುವಾಗ ಇವರು 33ನ 35ರಿಂದ 33ಕ್ಕೆ ಮಾಡಿಕೊಂಡು ನಾವು ರಿಸಲ್ಟ್ನ ಹೆಚ್ಚು ಮಾಡಿಕೊಂಡು ನಮ್ಮ ಬೆನ್ನು ನಾವೇ ತಟ್ಕೋತೀವಿ ಅನ್ನೋಂಥ ಕೆಲಸ ಇದೆಯಲ್ಲ, ಇದು ಮಧು ಬಂಗಾರಪ್ಪನವ್ರ ತಲೆಯಲ್ಲಿ ಬಂತೋ ಯಾರ ತಲೆಯಲ್ಲಿ ಬಂತೋ ಗೊತ್ತಿಲ್ಲ. ಬಟ್ ಇದಂತೂ ನಿಜಕ್ಕೂ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಅವರ ಕ್ವಾಲಿಟಿಯನ್ನು, ಗುಣಮಟ್ಟವನ್ನು ಮತ್ತಷ್ಟು ಕಡಿಮೆ ಮಾಡುವಂಥ ಐಡಿಯಾ ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಮ್ಯಾಕ್ಸಿಮಮ್ ಸರ್ಕಾರ ಏನು ಮಾಡುತ್ತೋ ಇದ್ರಲ್ಲಿ ಬದಲಾವಣೆ ತರುತ್ತೋ ಮತ್ತೇನು ಮಾಡುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಇಂಥದ್ದೆಲ್ಲ ತಂದ್ಕೊಂಡು ಏನಪ್ಪ ಮಾಡ್ತೀರಾ ಅಂತ ಜನ ಸ್ವಲ್ಪ ಇಂಪ್ರೂವ್ ಆಗಿ, ನೀವು ಯಾಕಪ್ಪ ಪರ್ಸೆಂಟೇಜು ನಿಮ್ಮ ಕ್ವಾಲಿಟಿ ಆಫ್ ಗೌರ್ಮೆಂಟು ಪಾಸ್ ಆಗ್ತಿರೋದೇ 30% ತೊಗೊಳಕ್ಕಾಗ್ತಾ ಇಲ್ಲ. ಗೌರ್ಮೆಂಟ್ ಅವರು ಅವರ ವ್ಯಾಲ್ಯೂಯೇಷನ್ ಮಾಡಿದರೆ ಅವ್ರ ಕೆಲಸದಲ್ಲಿ 30% ತೊಗೊಂಡಿರಲ್ಲ. ನೀವು ವಿದ್ಯಾರ್ಥಿಗಳನ್ನು ಅದೇ ಸ್ಥಿತಿಗೆ ತರ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇದು ನಮ್ಗೆ ಅನಿಸಿದ್ದು, ನಿಮಗೆ ಅನಿಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.